ತಂದನಾನೇ ನಾನೇ ನಾನೇ ತಂದನಾನೇ ನಾನೇ ನಾ. ಅನ್ನದಾತ ನೀನು ಜೀವದಾತ ನೀನು, ಅನ್ನದಾತ ನೀನು ಜೀವದಾತ ನೀನು, ನೀನಿಲ್ಲದೆ ಇಲ್ಲ ಜನಜೀವನ, ನೀನಿಲ್ಲದೆ ಇಲ್ಲ ಜನಜೀವನ. ನಿನ್ನಯ ಬೆವರಿನ ಗುರುತು ನಾಡಿಗೆ ಇದೆ ತಾನೆ ಒಳಿತು. ನೋಡ್ರಪ್ಪ, ಇವರು ಬೆಂಗಳೂರಲ್ಲಿ ದೊಡ್ಡ ಬಿಲ್ಡರ್. ನಿನ್ನೆ ನಾನು ನಿಮಗೆಲ್ಲ ಹೇಳ್ದಂಗೆ ನಿಮ್ಮ ಜಮೀನಲ್ಲಿ ಇವ್ರಿಗೆ ಸೇಲ್ ಮಾಡಿದ್ರೆ ಎಕರೆಗೆ 20 ಲಕ್ಷ ರೂಪಾಯಿ ಕೊಡ್ತಾರೆ. ಇವ್ರು ಮಾಡೋ ಲೇಔಟಲ್ಲಿ ಒಂದೊಂದು ಸೈಟ್ ಕೊಡ್ತಾರೆ. ಅಷ್ಟೇ ಅಲ್ಲ, ಓಡಾಡೋದಕ್ಕೆ ಕಾರು ಕೂಡ ಕೊಡ್ತಾರೆ. ಸಾಕು ಮುಚ್ಚಲ ಬಾಯಿ, ಕಂಡಿವ್ನಿ ಬಂದ್ಬಿಟ್ಟ 20 ಲಕ್ಷ ಕೊಡ್ತೀನಿ, ಓಡಾಡಕ್ಕೆ ಒಂದೊಂದು ಕಾರ್ ಕೊಡ್ತೀನಿ ಅಂತ. ನಮ್ಮ ಜಮೀನು ನಾವು ಯಾರಿಗೂ ಮಾರೋಕ್ಕಿಲ್ಲ ಏನ್ರಪ್ಪ? ನೋಡಿ ಬೈರೇಗೌಡ್ರೆ, ಇನ್ನು 5 ಲಕ್ಷ ಜಾಸ್ತಿ ಬೇಕಿದ್ರೆ ಕೊಡ್ತೀನಿ. ನಿಮ್ಮ ಜೀವನ ಪೂರ್ತಿ ದುಡಿದ್ರೂ ಇಷ್ಟು ದುಡ್ಡನ್ನ ನೋಡೋಕ್ಕಾಗಲ್ಲ. ಮನೆ ಬಾಗಿಲಿಗೆ ಬಂದಿದ್ದ ಲಕ್ಷ್ಮಿನ ಕಾಲಲ್ಲಿ ಓದಿಬೇಡಿ. ಸರಿಯಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ. ಏನು ಯೋಚನೆ ಮಾಡ್ತಾ ನಿಂತಿದ್ದಿರಲ್ಲ? ಇಷ್ಟು ವರ್ಷ ಓದಬೇಕಾದ್ರು ನೆಟ್ಕೊಂಡು ಕೆಲಸ ಸಿಕ್ಕಲಿಲ್ಲ ನಿಮಗೆ. ಬದುಕೋಕೊಂದು ದಾರಿ ಸಿಕ್ಕಿರುವಾಗ ಯೂಸ್ ಮಾಡ್ಕೊಳ್ಳೋದು ಬಿಟ್ಟು ದಡ್ಡ ಥರ ಯೋಚನೆ ಮಾಡ್ತಾ ಕುಂತಿದ್ದೀರಲ್ರಲ್ಲ. ಹೌದು ಚಂದ್ರು, ಆ ಬಿಲ್ಡರ್ ಎಕರೆಗೆ 20 ಲಕ್ಷ, ಮನೆಗೊಂದು ಕಾರು, ಒಂದೊಂದು ಸೈಟ್ ಕೊಡ್ತೀನಿ ಅಂದರೆ ಕಣ್ಣು ಮುಚ್ಕೊಂಡು ಒಪ್ಕೊಳ್ಳೋದು ಬಿಟ್ಟು ನಿಮ್ಮಪ್ಪ ಆಗಕ್ಕಿಲ್ಲ ಅಂದ್ಬಿಟ್ರಲ್ಲ. ಎಷ್ಟು ದಿನ ಅಂತ ಈಗ ಸಗಣಿ ಬಚ್ಕೊಂಡು ದನ ಮೇಯಿಸ್ಕೊಂಡಿರೋದು. ನಮಗೂ ಹಳ್ಳಿ ಜೀವನ ಸಾಕಾಗ್ಬಿಡೈತೆ. ಜಮೀನು ಸೇಲ್ ಮಾಡಿ ಸಿಟಿಗೆ ಹೋಗಿ ಸೆಟ್ಲ್ ಆಗ್ಬಿಡ್ತೀನಿ. ನೀನೇನತ್ಲಾ? ಹೌದು ಕಣ್ರಲ್ಲ, ನೀವು ಹೇಳಿದ್ದು ಕರೆಕ್ಟು. ಫಾರಿನ್ಗೆ ಹೋಗ್ಬೇಕು ಅನ್ನೋ ಆಸೆ ಈಡೇರೋ ಟೈಮ್ ಬಂದಿದೆ. ಸರಿ ಅಪ್ಪಯ್ಯನ ನಾನು ಒಪ್ಪಿಸ್ತೀನಿ. ನಾಳೆ ಬೆಳಗ್ಗೆ ನಿಮ್ಮ ಅಪ್ಪಂದಿರ ಜೊತೆ ಜಮೀನು ಪತ್ರ ತೊಗೊಂಡು ಮನೆ ಹತ್ರ ಬಂದುಬಿಡಿ, ಎಲ್ಲ ಒಟ್ಟಿಗೆ ಹೋಗೋಣ. ಹಾಂ, ಅಪ್ಪಯ್ಯ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಮಾತಾಡೋ ಮಗ. ಓದ್ ಮುಗಿಸಿ 1 ವರ್ಷ ಆಯಿತು, ಇನ್ನೂ ಎಲ್ಲೂ ಕೆಲಸ ಸಿಕ್ಕಿಲ್ಲ. ಜಮೀನು ಮಾರಿ ದುಡ್ಡು ಕೊಟ್ಟರೆ ನಾನು ಫಾರಿನ್ಗೆ ಹೋಗಿ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡ್ಬೋದಲ್ವಾ? ಏನು ಹೇಳ್ತಿದ್ದಿಲ್ಲ? ಇರೋದು 3 ಎಕರೆ ಜಮೀನು, ಅದನ್ನು ಮಾರಿ ಹೊಟ್ಟೆಗೆ ಮಣ್ತೀನೇನು? ನೀನು ಫಾರಿನ್ಗೆ ಹೋಗಿ ದಬ್ಬ ಹಾಕೋದು ಅಷ್ಟರಲ್ಲೇ ಐತೆ. ಸುಮ್ಮನೆ ಇಲ್ಲೇ ಬೇಸಾಯ ಮಾಡ್ಕೊಂಡು ಬಿದ್ದಿರು. ಬೇಸಾಯ ಮಾಡ್ಕೊಂಡು ಇದೇ ಊರಲ್ಲಿ ಬಿದ್ದಿರಕ್ಕೆ ನನ್ನಿಂದ ಆಗಲ್ಲ. ವರ್ಷಾನ್ಗಟ್ಲೆ ಕಷ್ಟಪಟ್ಟು ಬೇಸಾಯ ಮಾಡಿದ್ರು ನೆಟ್ಟಿಗೆ ಒಂದು ಮನೆ ಕಟ್ಟಕ್ಕಾಗಲಿಲ್ಲ. ಬ್ಯಾಂಕಲ್ಲಿ ನೋಡಿದ್ರೆ ಸಾಲ. ನನ್ನ ಮಾತು ಕೇಳು ಅಪ್ಪಯ್ಯ, ಎಷ್ಟು ಅಂತ ನೀನು ಕಷ್ಟಪಡ್ತೀಯ. ಆ ಬಿಲ್ಡರು ಯಾರು ಬಂದಂಗೆ ಬಂದವ್ರೆ. ಜಮೀನು ಮಾರಿ ಸಾಲ ತೀರಿಸಿ ಮನೆನೂ ಕಟ್ಬೋದು. ನಾನು ಫಾರಿನ್ಗೆ ಹೋಗಿ ಸಂಪಾದನೆ ಮಾಡ್ತೀನಿ. ವಯಸ್ಸಾದಂಥ ಕಾಲದಲ್ಲಿ ನೀನು ನೆಮ್ಮದಿಯಾಗಿರ್ಬೋದು, ತಂಗಿ ಮದುವೆನೂ ಮಾಡ್ಬೋದು. ಅಣ್ಣ ಹೇಳ್ತಿರೋದು ಸರಿ ಅನ್ಸುತ್ತೆ ಅಪ್ಪಯ್ಯ. ಅಮ್ಮನ್ನ ಉಳಿಸ್ಕೊಳಕ್ಕೆ ನಮ್ಮಿಂದ ಆಗ್ಲಿಲ್ಲ. ಈಗ ಇರೋ ನೀನೊಬ್ಬ ಈ ವಯಸ್ಸಲ್ಲಿ ಕಷ್ಟಪಡೋದು ನಮ್ಮಿಂದ ನೋಡಕ್ ಆಯ್ತಿಲ್ಲ. ಒಪ್ಕೋ ಅಪ್ಪಯ್ಯ, ಅಣ್ಣನ ಫಾರಿನ್ ಕಳ್ಸ್ಕೊಡೋಣ. ಸರಿ, ನೀವು ಹೇಳ್ದಂಗೆ ಆಗಲಿ. ಜಮೀನು ಮಾರಿ ದುಡ್ಡು ಕೊಡ್ತೀನಿ ಬಿಡು. ತಾಯಿ, ಇಷ್ಟು ದಿನ ನನ್ನ ಮನೆಯವ್ರಿಗೆ ಅನ್ನ ಕೊಟ್ಟು ಕಾಪಾಡಿದ್ಯಾ. ನಿನ್ನ ಬೇರೆಯವ್ರಿಗೆ ಮಾರ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಂಬಿಡ ತಾಯಿ. ನನ್ನ ಕ್ಷಮಿಸ್ಬಿಡು. ಇವತ್ತಿಗೆ ನಿನ್ನ ಋಣ ಮುಗೀತು ತಾಯಿ, ಮುಗೀತು.
ಇದ್ದೀ ಜಮೀನು ಮಾರಿ ದುಡ್ಡು ಕೊಡ್ತಾ ಇದ್ದೀನಿ ಮಗ. ಫಾರಿನ್ಗೆ ಹೋಗಿ ಒಳ್ಳೆ ಕೆಲಸ ಹಿಡಿದು 4 ಕಾಸು ಸಂಪಾದನೆ ಮಾಡಿ 4ರಂತೆ ಆಗು. ಸರಿ ಅಪ್ಪಯ್ಯ. ಸರ್, ಈ ಏರ್ಪೋರ್ಟಲ್ಲಿ ಆಕ್ಸಿಜನ್ ಕಿಟ್ನ ಕಂಪಲ್ಸರಿ ತಗೋಬೇಕು ಅಂತ ಕೊಟ್ರಲ್ಲ, ಯಾಕೆ? ಸಿಟಿ ಸರೌಂಡಿಂಗು 40 ಕಿಲೋಮೀಟ್ರ್ ಮಾತ್ರ ಆಕ್ಸಿಜನ್ ಸಿಗುತ್ತೆ, ಅದಕ್ಕೆ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದ ಅನ್ನ ತಿಂದು 10 ವರ್ಷ ಆಯಿತು. ಎಲ್ಲಾದರೂ ಒಳ್ಳೆ ಚಿತ್ರಾನ್ನ ಸಿಗೋ ಹೋಟೆಲ್ ಹತ್ರ ಗಾಡಿ ನಿಲ್ಲಿಸಿ ಟಿಫನ್ ಮಾಡ್ಕೊಂಡು ಹೋಗೋಣ. ಇವಾಗ ಎಲ್ಲಿ ಸಿಗುತ್ತೆ ಸರ್ ಅನ್ನ? ಇವಾಗ ಏನಿದ್ರು ಬರೀ ಟ್ಯಾಬ್ಲೆಟ್ಗಳು ಮಾತ್ರ. ಹಾಂ, ಚಿತ್ರಾನ್ನ ಬೇಕು ಅಂದರೆ ಚಿತ್ರಾನ್ನ ಫ್ಲೇವರ್ ಟ್ಯಾಬ್ಲೆಟ್, ಪಲಾವ್ ಬೇಕು ಅಂದರೆ ಪಲಾವ್ ಫ್ಲೇವರ್ ಟ್ಯಾಬ್ಲೆಟು. ಏನು ಹೇಳ್ತಿದ್ದೀರಾ ಸರ್? ನಮ್ಮ ದೇಶದಲ್ಲಿ ತಿನ್ನೋದಕ್ಕೆ ಫ್ಲೇವರ್ ಟ್ಯಾಬ್ಲೆಟ್ಗಳ. ಇನ್ನೇನು ಮಾಡೋಕ್ಕಾಗತ್ತೆ ಸರ್, ಹೊಟ್ಟೆ ತುಂಬ ಹಸಿತಿದೆ, ಅದನ್ನೇ ತಿನ್ಕೊಂಡು ಹೋಗೋಣ. ಎಲ್ಲಾದರೂ ನಿಲ್ಲಿಸಿ. ಸರಿ ಸರ್, ಆಯಿತು. ಸರ್ ತಗೊಳ್ಳಿ ಸರ್ ಬಿಲ್. ಸರ್, 2 ಲೀಟ್ರ್ ವಾಟರ್ ಬಾಟಲ್ಗೆ 2,000 ರೂಪಾಯಿ, ಒಂದೊಂದು ಟ್ಯಾಬ್ಲೆಟ್ 500 ರೂಪಾಯಿ. ಏನಾಗ್ತಿದೆ ಸರ್ ನಮ್ಮ ದೇಶ? ಹೌದು ಸರ್, ಈಗ ಎಲ್ಲದ್ರ ಬೆಲೆನೂ ಜಾಸ್ತಿ ಆಗ್ಬಿಟ್ಟಿದೆ. ನೀವಿಲ್ಲಿದ್ದಾಗ ನೋಡಿ ದೇಶನೇ ಬೇರೆ, ಇವಾಗ ನೀವು ನೋಡ್ತಾ ಇರೋ ದೇಶನೇ ಬೇರೆ. ಇರೋ ಬರೋ ಕಾಡೆಲ್ಲ ನಾಶ ಆಯಿತು. ರೈತರು ಅವ್ರವ್ರ ಜಮೀನುಗಳನ್ನ ಮಾರ್ಕೊಂಡು ಸಿಟಿ ಸೇರಿಕೊಂಡ್ರು. ವ್ಯವಸಾಯದ ಭೂಮಿಗಳೆಲ್ಲ ಲೇಔಟ್ಗಳಾಯಿತು. ಇವಾಗ ಕಷ್ಟಪಟ್ಟು ವ್ಯವಸಾಯ ಮಾಡೋಕ್ಕೆ ಯಾರು ರೆಡಿ ಇದ್ದಾರೆ ಸರ್? ಹೀಗಾಗಿ ನಾವು ತಿನ್ನೋ ಊಟನೂ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ಕಳೆದ 10 ವರ್ಷಗಳ ಹಿಂದೆ ತಿನ್ನಕ್ಕೆ ಅನ್ನ ಇಲ್ಲದೆ, ಉಸಿರಾಡಕ್ಕೆ ಶುದ್ಧವಾದ ಗಾಳಿ ಇಲ್ಲದೆ ಲಕ್ಷಾಂತರ ಕಡು ಬಡವರು ಸತ್ತೋದ್ರು. ನೀರಿನ ಬೆಲೆ ಅಂತೂ ಪೆಟ್ರೋಲು, ಡೀಸಲು, ಚಿನ್ನದ ಬೆಲೆಗಿಂತ ಜಾಸ್ತಿ ಆಗಿದೆ ಸರ್. ಸರ್, ಇವಾಗ ಎಲ್ಲರ ಹತ್ರ ದುಡ್ಡಿದೆ, ಆದರೆ ಆಗಿದೆ ನೆಮ್ಮದಿ ಜೀವನ ಈಗಿಲ್ಲ ಸರ್. ಸರ್, ಆಕ್ಸಿಜನ್ ಮಾಸ್ಕ್ ಹಾಕೊಳ್ಳಿ. ಇಲ್ಲಿಂದ ಮುಂದೆ ಹೋದ್ರೆ ನಮ್ಗೆ ಆಕ್ಸಿಜನ್ ಸಿಗಲ್ಲ. ಸರ್, ಏನಾಯ್ತು? ಆಕ್ಸಿಜನ್ ಖಾಲಿ ಆಯಿತು ಅನ್ಸುತ್ತೆ. ಉಸಿರಾಡೋಕ್ಕೆ ಕಷ್ಟ ಆಗ್ತಿದೆ. ನಿಮ್ಮ ಹತ್ರ ಇನ್ನೊಂದಿದ್ರೆ ಕೊಡಿ ಸರ್. ನನ್ನ ಹತ್ರ ಇರೋದು ಒಂದೇ ಸರ್. ಸರ್, ದುಡ್ಡು ಕೊಡ್ತೀನಿ ಸರ್, ಪ್ಲೀಸ್ ಕೊಡಿ. ಇದರ ಅವಶ್ಯಕತೆ ನನಗೂ ಇದೆ. ಸಾರಿ ಸರ್. ಹಬ್ಬಾ, ಇಷ್ಟೊತ್ತು ನಾನು ನೋಡಿದ ಕನ್ಸಾ? ಮಗ ಮಗ ಹಾ, ಬಂದೆ ಪಯ್ಯ. ನಮಸ್ಕಾರ ಗೌಡ್ರೆ. ಬೆಳಿಗ್ಗೆನೇ ಮನೆ ಹತ್ರ ಬಾ ಅಂತ ಬಿಟ್ಟು ನೀನು ಮಲ್ಕೊಂಡಿದ್ದೇನಲ್ಲ. ಸರಿ, ಬೇಗ ರೆಡಿ ಆಗ್ಬಿಟ್ಟು ಬಾ, ಬಿಲ್ಡರ್ ಹತ್ರ ಹೋಗುವ. ನಾವ್ಯಾರು ಜಮೀನು ಮಾರೋದು ಬೇಡ ಕಣ್ರಲ್ಲ. ಏನು ಹೇಳ್ತಿದ್ಯಾ ಮಗ? ಹೌದು ಅಪ್ಪಯ್ಯ, ಜಮೀನು ಮಾರೋದು ಬೇಡ. ನಾನು ಎಂಥ ತಪ್ಪು ಕೆಲಸ ಮಾಡ್ತಿದ್ದೀನಿ ಅಂತ ನಂಗೆ ಅರ್ಥ ಆಯಿತು. ಇವತ್ತು ನಾವು, ನಾಳೆ ಇನ್ನೊಬ್ಬರು, ನಾಡಿದ್ದು ಮತ್ತೊಬ್ಬರು, ಹೀಗೆ ರೈತರೆಲ್ಲ ವ್ಯವಸಾಯ ಮಾಡೋ ಭೂಮಿನ ಮಾರ್ತಾ ಹೋದರೆ ಮುಂದೊಂದು ದಿವಸ ತಿನ್ನೋಕ್ಕೆ ಅನ್ನ ಸಿಗಲ್ಲ, ಕುಡಿಯೋಕ್ಕೆ ನೀರು ಸಿಗಲ್ಲ, ಉಸಿರಾಡೋಕ್ಕೆ ಗಾಳಿನೇ ಸಿಗಲ್ಲ. ಅನ್ನ ಬೆಳೆಯೋ ಭೂಮಿನ ಮಾರೋದು ಒಂದೇ, ಎತ್ತ ತಾಯಿನ ಮಾರೋದು ಒಂದೇ. ಯಾರು ಬೇಕಾದ್ರೂ ಸ್ವಾರ್ಥಿಗಳಾಗ್ಬೋದು, ಆದರೆ ರೈತ ಮಾತ್ರ ಸ್ವಾರ್ಥಿಗಳಾಗಬಾರ್ದು ಅಪ್ಪಯ್ಯ. ನಾವೆಲ್ಲ ಭೂಮಿ ತಾಯಿ ಮಕ್ಕಳು, ರೈತರಾಗೆ ಉಳಿಯೋಣ.
ನೀ ಹೇಳ್ತಾ ಇರೋದು ದಿಟ್ಟ ಮಗ. ಭೂಮಿತಾಯಿ ಸೇವೆ ಮಾಡೋ ಭಾಗ್ಯ ಎಲ್ರಿಗೂ ಸಿಗಲ್ಲ. ಸೈನಿಕ ಹೆಂಗೆ ದೇಶ ಕಾಯ್ತಾ ತನ್ನ ಸೇವೆ ಮಾಡ್ತಾನೋ ಹಾಗೆ ನಾವು ನಮ್ಮ ಕರ್ತವ್ಯ ಮಾಡಬೇಕು. ಇವತ್ತು ನೀ ನನ್ನ ಮಗ ಹುಟ್ಟಿದ್ದಕ್ಕೆ ಸಾರ್ಥಕ ಆಯಿತು. ತಿನ್ನೋದಕ್ಕೆ ಕರ್ನಾಟಕದ ಅನ್ನ ಬೇಕಾ ಇಲ್ಲ ಫ್ಲೇವರ್ ಟ್ಯಾಬ್ಲೆಟ್ಸ್ ಬೇಕಾ? ನಿರ್ಧಾರ ನೀವೇ ಮಾಡ್ಕೊಳ್ಳಿ. ದೊಡ್ಡ ಬದಲಾವಣೆಗೆ ಒಂದು ಚಿಕ್ಕ ಪ್ರಯತ್ನ.